ನಾನು ಆಲ್ಮೋಸ್ಟ್ 15 kg ರೆಡ್ಯೂಸ್ ಆಗಿದ್ದೀನಿ. ಚೆನ್ನಾಗಿ ಸಿಗ್ದವ್ರು ಕೇಳೋದು ಹೇಗೆ ವೆಯ್ಟ್ ಲಾಸ್ ಆಗದೆ ನೀನು ಅಂತಾನೆ. ಹಾಗೆ ಹೇಗೆ ನೀನು ಅಷ್ಟು ದಪ್ಪ ಇದ್ದೋಳು ಅಷ್ಟು ಸಣ್ಣ ಆದೆ ಅಂತ. ಲೈಕ್ ಡಯಟ್ ಮಾಡಿಲ್ಲ, ವರ್ಕೌಟ್ಸ್ ಮಾಡಿಲ್ಲ, ಜಿಮ್ ಇಲ್ಲ, ಎಂಥದ್ದು ಇಲ್ಲ, ಬರೀ. ಸೊ ನನಗೆ ಸಿಕ್ತವರೆಲ್ಲ ಆಡ್ಕೋತಾ ಇದ್ರು, ಲೈಕ್ ಯಾಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಟೆ ರಕ್ಷಿತಾ, ತುಂಬ ಚೆನ್ನಾಗಿದೆ ನೀನು, ಯಾಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಟು. ಬಟ್ 70ಇಂದ 55ವರೆಗೂ ಹೇಗೆ ಜರ್ನಿ ಇತ್ತು ಅಂತ ನಿಮಗೆ ತೋರಿಸ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಟಾಕೀಸ್. ನಾನು ನಿಮ್ಮ ರಕ್ಷಿತಾ. ಆಲ್ಮೋಸ್ಟ್ ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಯಾವ ವಿಡಿಯೋ ಅಂತ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಹೌದು, ಫ್ರಮ್ 70 kgಯಿಂದ ಇವಾಗ 55, ಆಲ್ಮೋಸ್ಟ್ 54-55 ಅಂತ ಅಂದ್ಕೊಳ್ಳಿ. ಓಕೆ, 55 ಒಂದು ರೌಂಡ್ ಫಿಗರ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ 70ಇಂದ 55ವರೆಗೂ ಹೇಗೆ ಜರ್ನಿ ಇತ್ತು ಅಂತ ನಿಮಗೆ ತೋರಿಸ್ತೀನಿ. ಇನ್ಫ್ಯಾಕ್ಟ್ ನೀವು ನೋಡ್ಬೋದು ನನ್ನ ಲೈಕ್ ನಾನು ವೆಯ್ಟ್ ಲಾಸ್ ಆಗಿರೋದು ಆ್ಯಕ್ಚುಲಿ ಕಾಣಿಸ್ತಾ ಇದೆ ಎಲ್ಲರಿಗೂ. ತುಂಬ ಜನ ಸಿಗ್ದವ್ರು ಕೇಳೋದು ಹೇಗೆ ವೆಯ್ಟ್ ಲಾಸ್ ಆಗದೆ ನೀನು ಅಂತಾನೆ. ಹಾಗೆ ಹೇಗೆ ನೀನು ಅಷ್ಟು ದಪ್ಪ ಇದ್ದೋಳು ಅಷ್ಟು ಸಣ್ಣ ಆದೆ ಅಂತ ಅಂದ್ಬಿಟ್ಟೆ ನನ್ನನ್ನು ಕೇಳೋದು. ಸೊ ನನಗೆ ಸಿಕ್ತವರೆಲ್ಲ ಆಡ್ಕೋತಾ ಇದ್ರು, ಲೈಕ್ ಯಾಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಟೆ ರಕ್ಷಿತಾ, ತುಂಬ ಚೆನ್ನಾಗಿದೆ ನೀನು, ಯಾಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಟೆ ಅಂತ. ಲಿಟ್ರಲಿ ಈ ಡ್ರೆಸ್ ನಾನು ಇವಾಗ ವೇರ್ ಮಾಡಿರೋ ಡ್ರೆಸ್ನ ನಾನು ಇಲ್ಲಿ ಫೋಟೋ ಹಾಕ್ತೀನಿ. ಆವಾಗ ನಾನು 4 months ಕ್ಯಾರಿಂಗಲ್ಲಿದ್ದೆ. 4 months ಕ್ಯಾರಿಂಗಲ್ಲಿದ್ದರೂ ನಾನು ಸೇಮ್ ವೆಯ್ಟಲ್ಲಿದ್ದೆ. ಬಟ್ ಲಾಸ್ಟಲ್ಲಿ ನಾನು ವೆಯ್ಟ್ ಗೇನ್ ಆಗಿಬಿಟ್ಟೆ. ಆಲ್ಮೋಸ್ಟ್ ಒಂದು 7-8 ಮಂತ್ಸಲ್ಲಿ ವೆಯ್ಟ್ ಗೇನ್ ಆಗಿದ್ದು. 7th 8th 9th ಮಂತಲ್ಲಿ ವೆಯ್ಟ್ ಗೇನ್ ಆಗಿದ್ದು. ಅಟ್ ದ ಪೀಕ್ 70, ಆಲ್ಮೋಸ್ಟ್ ನಾನು 70ಗೆ ಹೋಗ್ಬಿಟ್ಟೆ. 70 ವೆಯ್ಟ್ ಗೇನ್ ಆಯಿದ್ರು, ಅಂದರೆ 70 kgಸಿಗೆ ಹೋದ್ರೂ. ಇವಾಗ ಪಾಪುಗೆ 8 months ಅಂತ ಅಂದರೆ ಈ 8 monthsಲ್ಲಿ ನಾನು ವೆಯ್ಟ್ ಗೇನ್ ತುಂಬ ಕಮ್ಮಿ ಆಗಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ 7 to 8 kgs ಕಮ್ಮಿ ಆಗ್ತಾರೆ. ಬಟ್ ನಾನು ಆಲ್ಮೋಸ್ಟ್ 15 kg ರೆಡ್ಯೂಸ್ ಆಗಿದ್ದೀನಿ. ಐ ಫೀಲ್ ಸೋ ಪ್ರೌಡ್ ಆನ್ ಮೈ ಸೆಲ್ಫ್ ದಟ್ ಎಲ್ಲ ನನಗೆ ಹೇಳ್ತಿದ್ದೀನಿ, ನೀನು ಪಕ್ಕ ಸಣ್ಣ ಆಗಲ್ಲ, ನೀನು ಜೀನ್ಸ್ ಪ್ರಕಾರ ಹೋಗ್ತೀಯಾ, ನೀನು ದಪ್ಪ ಆಗಿಬಿಡ್ತೀಯಾ, ಹಾಗೆ ಹಿಂಗೆ ಅಂತ. ಬಟ್ ಲಿಟ್ರಲಿ ನಾನು ಫಾಲೋ ಮಾಡಿದಂತಹ ಈ ಒಂದು ಟಿಪ್ಸಿಂದ ನಾನು ಆಲ್ಮೋಸ್ಟ್ 15 kg ರೆಡ್ಯೂಸ್ ಆಗಿದ್ದೀನಿ. ನಿನ್ನೆ ತಾನೇ ನಾನು ವೆಯ್ಟ್ ತೂಕ ಹಾಕ್ಸಿದ್ದೀನಿ. ನನಗೆ ನೋಡಿ ಶಾಕ್ ಆಗೋಯ್ತು. ಲೈಕ್ ಲಿಟ್ರಲಿ ನಾನು 15 kg ಸಣ್ಣ ಆಗ್ಬಿಟ್ಟಿದ್ದೀನ ಅಂತ. ಬಿಕಾಸ್ ನಾನು ಫಸ್ಟ್ 1.5 month ಪಾಪುದು ಇಂಜೆಕ್ಷನ್ ಹಾಕ್ಸಕ್ಕೆ ಹೋದಾಗ 63 ಇದ್ದೆ. ಅಂದರೆ ಅಲ್ಲಿಗೆ ಜಸ್ಟ್ 7 kgs ಏನೋ ಸಣ್ಣ ಆಗಿದೆ. ಅದು ನಾರ್ಮಲ್ ಡೆಲಿವರಿ ಆಗಿದ ತಕ್ಷಣ ಏನು ವೆಯ್ಟ್ ಲಾಸ್ ಆಗುತ್ತೋ ಅದು ಲಾಸ್ ಆಗಿತ್ತಷ್ಟೇ. ಅದನ್ನು ಬಿಟ್ಟರೆ ನಾನು ಮತ್ತೆ ವೆಯ್ಟ್ ಲಾಸ್ ಆಗೇ ಇರಲಿಲ್ಲ. ನೆಕ್ಸ್ಟು 3.5 months ಇಂಜೆಕ್ಷನ್ ಹಾಕಕ್ಕೆ ಹೋದಾಗ್ಲೂ 63-64 ಇದ್ದೆ. ಅಂದರೆ ನಾನು ಲಿಟ್ರಲಿ ಒಂದೂವರೆ ತಿಂಗಳಲ್ಲಿ ನಾನು ಸಣ್ಣ ಆಗೇ ಇಲ್ಲ. ಅಂದ್ರೆ ನೋಡಿ ಶಾಕ್ ಆಯಿತು. ಅವತ್ತಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಆಲ್ಮೋಸ್ಟ್ 3.5 monthsಯಿಂದ ಇವಾಗ 8 months ಅಂದರೆ ಲೈಕ್ 5 months. ಈ 5 months ಗ್ಯಾಪಲ್ಲಿ ನಾನು ಆಲ್ಮೋಸ್ಟ್ ಒಂದು 10 kgನ ರೆಡ್ಯೂಸ್ ಮಾಡಿದ್ದೀನಿ. 10 ಅಲ್ಲ, 63 ಇದ್ದೆ. 63ಇಂದ 55 ಅಂದರೆ ಲೈಕ್ 8 kgs ರೆಡ್ಯೂಸ್ ಆಗಿದ್ದೀನಿ ಅಲ್ವಾ ನಾನು. ನಿಮಗೂ ಕೂಡ ಈ ಥರ ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಆಗ್ತಿದೆ ಅಲ್ವಾ? ನಿಜ ಹೇಳಬೇಕು ಅಂದರೆ ನಾನು ಯಾವುದೂ ಫಾಲೋ ಮಾಡಿಲ್ಲ. ಲೈಕ್ ಡಯಟ್ ಮಾಡಿಲ್ಲ, ಹಾಗೆ ವರ್ಕೌಟ್ಸ್ ಮಾಡಿಲ್ಲ, ಜಿಮ್ ಇಲ್ಲ, ಎಂಥದ್ದು ಇಲ್ಲ. ಬರೀ ನಾನು ಫಾಲೋ ಮಾಡಿದ್ದು ಒಂದಷ್ಟು ಟಿಪ್ಸ್. ಸೊ ಲಿಟ್ರಲಿ ನಾನು ವೆಯ್ಟ್ ಇದ್ದಾಗ, ನಾನು ಇಲ್ಲೊಂದು ಫೋಟೋ ಹಾಕ್ತೀನಿ ನೋಡ್ಬೋದು, ನನ್ನ ಫೇಸಲ್ಲಿದ್ದ ಗ್ಲೋ ಎಲ್ಲ ನಿಜವಾಗ್ಲೂ ರೆಡ್ಯೂಸ್ ಆಗಿತ್ತು. ಬಟ್ ಇವಾಗ ನ್ಯಾಚುರಲ್. ಸೊ ಫೇಸಲ್ಲಿ ಇದ್ದ ಗ್ಲೋ ಎಲ್ಲ ನಿಜವಾಗ್ಲೂ ರೆಡ್ಯೂಸ್ ಆಗಿತ್ತು. ಬಟ್ ಇವಾಗ ನಾನು ಜಸ್ಟ್ ಮುಖ ತೊಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನೋಡ್ಬೋದು ನೀವೇನೆ, ಯಾವುದೇ ಫಿಲ್ಟರ್ ಇಲ್ಲ, ಹಾಗೆ ಲೈಟಿಂಗ್ಸ್ ಇಲ್ಲ. ಜಸ್ಟ್ ಈ ನಾರ್ಮಲ್ ಬ್ಯಾಕ್ಗ್ರೌಂಡಲ್ಲಿ ನನ್ನ ಫೇಸ್ನ ನಾನು ತೋರಿಸ್ತಾ ಇರೋದು. ಎಷ್ಟು ರೆಡ್ಯೂಸ್ ಆಗಿದೆ. ಈ ನನ್ನ ಫೇಸ್ ಕೇರ್ ಬಗ್ಗೆನೂ ನಿಮಗೆ ವಿಡಿಯೋ ಬೇಕಾಗುತ್ತೆ, ನಿಜವಾಗ್ಲೂ ನೀವು ಕೇಳ್ತೀರಾ. ನನ್ನ ಸ್ಕಿನ್ ಕೇರ್ ಬಗ್ಗೆನೂ ನೀವು ಪಕ್ಕ ಕೇಳ್ತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ. ಇವಾಗ ವೆಯ್ಟ್ ಗೇನ್ದು ಸ್ಟಾರ್ಟ್ ಮಾಡಿಬಿಡ್ತೀನಿ. ನನಗೆ ಜಿಮ್ಗೆ ಹೋಗ್ದಲೇ, ಯಾವುದೇ ಥರದ ವರ್ಕೌಟ್ ಮಾಡ್ದಲೇ ಹೇಗೆ ವೆಯ್ಟ್ ಲಾಸ್ ಮಾಡಿದೆ ಅಂತ ಅಂದ್ಬಿಟ್ಟು ಇವಾಗ ಆಲ್ರೆಡಿ ನಿಮಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನಾನು ಇವಾಗ ಡ್ರ್ಯಾಗ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡ್ತೀನಿ. ಮೊದಲನೇದಾಗಿ ನೀವು ತಿನ್ನೋ ಫುಡ್ ಮೇಲೇ ಡಿಪೆಂಡ್ ಆಗುತ್ತೆ. ಅಂದು ತಿನ್ಬೇಕು ಗೈಸ್. ಪಾಪುನ ಇಟ್ಕೊಂಡು ವಿಡಿಯೋ ಮಾಡೋದು ಗೊತ್ತಾಗ್ತದೆ. ಮೇನ್ ಥಿಂಗ್ ಏನವ ಅಂದರೆ, ಒಂದು ಪಾಪು ನಾವು ಒಬ್ಳು ಇಂಡಿವಿಜುವಲ್ ಆಗಿ ನಾನು ನೋಡ್ಕೊತಾ ಇರೋದ್ರಿಂದ ಆಲ್ಮೋಸ್ಟ್ ನಂದು ವೆಯ್ಟ್ ಅಲ್ಲೇ ರೆಡ್ಯೂಸ್ ಆಗೋಯ್ತು. ಯಾಕೆಂದರೆ ಅಷ್ಟು ತೀಟೆ ಮಾಡ್ತಾರೆ, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ನಂದು ವೆಯ್ಟ್ ಲಾಸ್ ಅಷ್ಟೊಂದು ಆಗೋಯ್ತು. ಜಸ್ಟ್ ನನ್ನ ವೆಯ್ಟ್ ಎಲ್ಲ ಲಾಸ್ ಆಗಿದೆ. ನಂದು ಬಿಫೋರ್ ಪ್ರೆಗ್ನೆನ್ಸಿ ಇದ್ದಿದ್ದು 53 ಏನೋ ಇದ್ದಿದ್ದು. ಬಟ್ ಮತ್ತೆ ನಾನು ರೆಡ್ಯೂಸ್ ಆಗಿ 50ಗೆ ಬಂದಿದ್ದೆ, ಮತ್ತೆ 53 ಆದೆ.
53. ನಾನು ಇವಾಗ ಉಳ್ಕೊಂಡಿರೋದು ನಂದು ಫ್ಯಾಟ್ ಅಷ್ಟೇ. ನಂದು ಲೋಯರ್ ಬಾಡಿ ಫ್ಯಾಟ್ ಏನಿರುತ್ತೆ ಅದನ್ನ ಮಾತ್ರ ನಾನು ರೆಡ್ಯೂಸ್ ಮಾಡಬೇಕಿರೋದು. ಬಟ್ ಫೇಸ್ ಫ್ಯಾಟ್ ಆಗಿರ್ಬೋದು ಪ್ರತಿಯೊಂದು ಆಲ್ಮೋಸ್ಟ್ ಲಾಸ್ಟ್. ಇನ್ಫ್ಯಾಕ್ಟ್ ನಾನು ನನ್ನ 7th ಸ್ಟ್ಯಾಂಡರ್ಡಲ್ಲಿ ಯಾವ ವೆಯ್ಟಲ್ಲಿ ಇದ್ನೋ ಇವಾಗ ಅದೇ ವೆಯ್ಟಿಗೆ ನಾನು ಬಂದಿದ್ದೀನಿ. ಲೈಕ್ ನನ್ನ 7th ಸ್ಟ್ಯಾಂಡರ್ಡ್ ಬಟ್ಟೆಗಳು ಆಲ್ಮೋಸ್ಟ್ 11 to 12 ಇಯರ್ಸ್ ಬ್ಯಾಕ್ ನಾನು ಏನು ಯೂಸ್ ಮಾಡ್ತೀನೋ ಅದೆಲ್ಲ ಇವಾಗ ಮತ್ತೆ ಆಗ್ತಿದೆ ನನಗೆ. ಅಂದರೆ ಲಿಟ್ರಲಿ ನೀವು ನಂಬೋದು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಯಾಕೆ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ನಂತರ ತುಂಬ ಜನ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಯಾವುದೇ ತರಹದ ಲೈಕ್ ಸಪ್ಲಿಮೆಂಟ್ಸ್ ತೊಗೊಳ್ಬೇಕು ಏನು ಮಾಡಬೇಕು ಅನ್ನೋದು ಒಂದು ಇರಲ್ಲ. ನಾನು ಹೇಳ್ತಿದ್ದೀನಿ ನಾನು ಯಾವುದೋ ಸಪ್ಲಿಮೆಂಟ್ಸ್ ತೊಗೊಂಡಿಲ್ಲ, ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡಿರೋದು ನಾನು. ನಿಮಗೂ ಕೂಡ ಈಗ ಹೇಳ್ತಾ ಹೋದರೆ ಗೊತ್ತಾಗುತ್ತೆ ಏನು ಮಾಡಿದ್ದು ಅಂತ. ಇಷ್ಟು ಕಾಫಿ ನಾವು ಕುಡಿಬೇಕಾಗಿರೋದು, ಬಟ್ ನಮ್ಮಮ್ಮ ಇಷ್ಟು ಕಾಫಿ ಕೊಡ್ತಿದ್ರು ಸ್ಟಾರ್ಟಿಂಗಲ್ಲಿ. ಸೊ ಅಷ್ಟು ಕಾಫಿನ ರೆಡ್ಯೂಸ್ ಮಾಡಿ ಇಷ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎವ್ರಿ ಡೇ ಇಷ್ಟು ಕುಡಿತಿದ್ದಳು, ಲೈಕ್ 2 times ಕಾಫಿ ಕುಡಿತಿದ್ದವಳು 1 ಟೈಮಿಗೆ ಬಂದಿದ್ದೀನಿ. ಅದು ಕೂಡ ಇಷ್ಟೇ, ಲೈಕ್ ಇಷ್ಟೇ ಅಂದರೆ ಒಂದು 2 ಸಿಪ್ ಅಷ್ಟೇ ಕಾಫಿ ಕುಡಿದಿರೋದು. ಬಿಕಾಸ್ ಲಿಟ್ರಲಿ ನಾನು ಕಾಫಿ ಬಿಡಬೇಕು ಅಂತ ಎಷ್ಟೊಂದು ದಿನ ಅಂದ್ಕೊಂಡಿದ್ದೀನಿ, ಬಟ್ ಕಾಫಿ ಬಿಡೋಕ್ಕಾಗ್ತಾಯಿಲ್ಲ. ಅದೇ ರೀಸನ್ಗೋಸ್ಕರ ನಾನು 2 times ಕಾಫಿನ ಬಿಟ್ಟು 1 ಟೈಮಿಗೆ ಬಂದಿದ್ದೀನಿ. ಮತ್ತು ಇನ್ನೇನು ರೆಡ್ಯೂಸ್ ಮಾಡಿದ್ದೀನಿ, ಫುಡ್ ನಾನು ಲೈಕ್ ನೋಡ್ಬೋದು ನೀವು, ಫೈಬರ್ ಫುಡ್ ಇಷ್ಟೇ ನಾನು ತೊಗೊಳ್ಳೋದು. ಇಷ್ಟೇ ನನ್ನ ಬ್ರೇಕ್ಫಾಸ್ಟ್ ಕೂಡ ಆಗಿರುತ್ತೆ. ನಾನು ಹೇಳೋದೇನು ಇಷ್ಟೇ ತಿಂದಿನ ಇಲ್ಲ ಒಂದು ದಿನಕ್ಕೆ ಇದೇ ಥರ ಇಷ್ಟಿಷ್ಟೇ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಇಷ್ಟಿಷ್ಟೇ ಫುಡ್ನ ಲೈಕ್ 4 times ತಿನ್ನಿ. ಇವಾಗ ನೀವು 3 times ತಿಂತಾ ಇರ್ತೀರಲ್ಲ, 4 times ತಿನ್ನಿ. ಮಾರ್ನಿಂಗ್ ಒಂದು 9 to 10 o'clock ಒಳಗಡೆ 1 meal ತೊಗೊಂಡ್ರೆ ನೀವು, ಮಧ್ಯಾಹ್ನ 12 to 1 ಒಳಗಡೆನೆ ಇನ್ನೊಂದು ತೊಗೊಳ್ಳಿ. ಲೈಕ್ 2 hours ಆದಮೇಲೆ 9 to 12 to 1 ಒಳಗಡೆ ಇನ್ನೊಂದು ಮೀಲು. ನಾನು ಮಾರ್ನಿಂಗ್ ಕಾಫಿ ಕುಡಿತಾ ಇಲ್ವಲ್ಲ, ಅದ್ರ ಬದಲು ಲೈಕ್ ಬಿಸಿನೀರು ಕುಡಿತಿದ್ದೆ. ಈಗ ಬಿಸಿನೀರು ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ ತುಂಬ ತಲೆ ಸುತ್ತ ಬರೋದು ಆ ಥರ ಎಲ್ಲ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಬಿಸಿನೀರು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಬಟ್ ಏನಪ್ಪ ಅಂದರೆ ಬಿಸಿನೀರನ್ನ ನೀವು ಕಂಟಿನ್ಯೂಸ್ ಆಗಿ ಕುಡಿಬೇಕು. ಲೈಕ್ ನಿಮ್ಮ ಏನದು ಸ್ವೆಟ್ ಆಗಿ ಹೋಗುತ್ತಲ್ಲ, ಬಿಸಿನೀರು ಕುಡಿದ್ರೇ ನೀವು ಆಲ್ಮೋಸ್ಟ್ ವೆಯ್ಟ್ ಲಾಸ್ ಆಗೋದು. ಮತ್ತು ಈ ದೊಡ್ಡವ್ರು ಹೇಳ್ದಂಗೆ ನೀವು ಲೈಕ್ ನೀರು ಕುಡಿಬಾರ್ದು ಬಾಣಂತಿ ಅಂತ ಅಂತಾರಲ್ವ, ಅದನ್ನ ಮಾತ್ರ ಫಾಲೋ ಮಾಡಬೇಡಿ ನನ್ನ ಪ್ರಕಾರ. ಯಾಕೆಂದರೆ ನಾನು ನೀರು ಕುಡ್ದಿದ್ದಕ್ಕೆ ಆಲ್ಮೋಸ್ಟ್ ವೆಯ್ಟ್ನ ನಾನು ರೆಡ್ಯೂಸ್ ಮಾಡೋಕ್ಕಾಗಿದ್ದು. ನೀರನ್ನ ನಾವು ಎಷ್ಟು ಕುಡಿತೀವೋ, ವಾಟರ್ನ ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೀವೋ ಅಷ್ಟು ನಾವು ವೆಯ್ಟ್ ಲಾಸ್ ಆಗುತ್ತೆ. ಆಗಿ ಕನ್ಸಿಸ್ಟೆನ್ಸಿಯಿಂದ ನೀರು ಕುಡಿತಾ ಇರಬೇಕು. ಲೈಕ್ ಊಟ ಆದಮೇಲೆ ತಿಂಡಿ ಆದಮೇಲೆ ನೀರು ಕುಡೀರಿ. ಅಟ್ಲೀಸ್ಟ್ ನಿಮ್ಮ ಮನೇಲಿ ಕೊಟ್ಟಿಲ್ಲ ಅಂದರೂ 1 glass ಆದರೂ ನೀರು ಕುಡಿಬೇಕು. ಬಿಸಿನೀರನ್ನೇ ಕುಡಿತಾರಿ ಕಂಟಿನ್ಯೂಸ್. ಲೈಕ್ ತಣ್ಣೀರನ್ನ ಕುಡಿಯೋದ್ರ ಬದಲು ಬಿಸಿನೀರನ್ನ ಕುಡಿತಾರಿ. ಲೈಕ್ ವಾರ್ಮ್ ವಾಟರ್ನ ಕುಡಿಬೇಕು. ವಾರ್ಮ್ ವಾಟರ್ನ ಲೈಕ್ ಕನ್ಸಿಸ್ಟೆನ್ಸಿಯಿಂದ ಅವಾಗ ಲೈಕ್ ಟ್ರೆಡಿಷ್ನಲ್ ಬಾಣಂತನ ಮಾಡ್ಕೋಬೇಕು ಗೈಸ್. ಲೈಕ್ ಅಟ್ಲೀಸ್ಟ್ 1 month ಆದರೂ ನೀವು ಮಾಡ್ಕೋಬೇಕು. ಇಲ್ಲ ನಿಮ್ಮ ಕೈಲಿ ಪಾಸಿಬಲ್ ಇತ್ತು, ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ 3 monthsವರೆಗೂ ಆದರೂ ಮಾಡ್ಕೊಳ್ಳಿ. ಬಟ್ ಟೂ ಮಚ್ ಆಫ್ ರೆಸ್ಟ್ ಈಸ್ ಆಲ್ಸೋ ನಾಟ್ ಗುಡ್. ಬಟ್ ಇನ್ಫ್ಯಾಕ್ಟ್ ನಾನು ಹೇಳೋದಂದರೆ 3 months ಟ್ರೆಡಿಷ್ನಲ್ ಬಾಣಂತನ ಮಾಡ್ಕೊಳ್ಳಿ. ಯಾವ ಥರ ಅಂತ ಅಂದ್ಬಿಟ್ರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಬಿಕಾಸ್ ನನಗೆಲ್ಲ ಒಂದರಲ್ಲಿ ತುಂಬಕ್ಕಾಗ್ತಾಯಿಲ್ಲ. ಗೈಸ್ ಅಟ್ ಲಾಸ್ಟ್ ಏನಪ್ಪ ಅಂದರೆ ಬ್ಯಾಲೆನ್ಸ್ಡ್ ಮೀಲ್ ಅಂದರೆ ಲೈಕ್ ಬ್ಯಾಲೆನ್ಸ್ಡ್ ಮೀಲ್ ಇಷ್ಟಿಷ್ಟೇ ಅನ್ನ, ಸ್ವಲ್ಪ ಪಲ್ಯ, ಇದಷ್ಟೇ ಮೇಯ್ನ್. ಇದ್ರ ಜೊತೆಗೆ ಆಯಿಲ್ ಫುಡ್ನ ಜಾಸ್ತಿ ರೆಡ್ಯೂಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಸ್ವಲ್ಪನಾದರೂ ಕಮ್ಮಿ ಮಾಡಿ. ಆಯಿಲ್ ಐಟಮ್ಸ್ನ ಕಮ್ಮಿ ಮಾಡಿ. ನಾನು ದಿನ ಗೋಬಿ ಪಾನಿಪುರಿ ತಿಂತಿದ್ದವಳು ರೆಡ್ಯೂಸ್ ಮಾಡಿ ಅಪರೂಪಕ್ಕೆ ಒಂದ್ಸತಿ ಗೋಬಿ ಪಾನಿಪುರಿ ತಿನ್ನೋ ಥರ ಆಗಿದ್ದೀನಿ. ಇದೆಲ್ಲನೇ ಮೇಯ್ನ್ ಅಂದ್ರೇ ಇಷ್ಟು. ಎಂಡ್ ಆಫ್ ದಿ ವಿಡಿಯೋ ನಾನು ಹೇಳೋದಿಷ್ಟೇ, ನೀವು ಎಷ್ಟು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ತೀರೋ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರೋ ಅದಷ್ಟೇ. ಕಂಟಿನ್ಯೂಟಿ ಅಂದರೆ ಲೈಕ್ ನೀವು ಒಂದಿನ ಮಾಡಿಬಿಟ್ಟು ಸುಮ್ಮನೆ ಆಗೋದಿಲ್ಲ. ಅಟ್ಲೀಸ್ಟ್ 21 days ಮಾಡಿ. ನಿಮ್ಮ ವೆಯ್ಟಲ್ಲಿ ನಿಮ್ಗೇನಾದರೂ ರೆಡ್ಯೂಸ್ ಕಾಣಿಸ್ಲಿಲ್ಲ ಅಂದರೆ ಮಾತ್ರ ಚೇಂಜ್ ಮಾಡ್ಬೋದು. ಬೇರೆ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪಕ್ಕ ನಿಮಗೆ ತಿಳಿಸ್ಕೊಡ್ತೀನಿ. ಮೇಯ್ನ್ ಥಿಂಗ್ ಏನಂದರೆ ಕನ್ಸಿಸ್ಟೆನ್ಸಿಯಿಂದ ಇಷ್ಟಿಷ್ಟೇ ಮೀಲ್ಸ್ನ ಲೈಕ್ ಅಂದಾಜು ಒಂದು ಇಷ್ಟು ಅನ್ನ, ಒಂದು 250 grams ರೈಸ್ ಅಷ್ಟೇ. ಲೈಕ್ ಅಷ್ಟು ಅಲ್ಲ, ಇಷ್ಟಿಷ್ಟು ನಾನು ಬೇಕಾದ್ರೆ ಇಲ್ಲಿ ಫೋಟೋ ಹಾಕ್ತೀನಿ. ಇಷ್ಟಿಷ್ಟೇ ರೈಸು, ಇಷ್ಟು ಸಾಂಬಾರು ಇಲ್ಲ ಪಲ್ಯ. ಚಪಾತಿ ಆದರೆ 2 ಚಪಾತಿ, ಇಡ್ಲಿ ಆದರೆ 3 ಇಡ್ಲಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಹ್ಯಾಪಿ ಜರ್ನಿ ಎಲ್ಲರಿಗೂ. ಬಾಯ್.